ಹಲೋ ನಮಸ್ತೆ ಎಲ್ರಿಗೂ. ಕೈ ಕಾಲು ಮತ್ತು ಬೆನ್ನಿನ ಚರ್ಮ ಸಿಕ್ಕಾಪಟ್ಟೆ ರಫ್ ಆಗಿದೆ, ಡಲ್ ಆಗಿದೆ, ಸ್ಮೂತ್ ಇಲ್ಲ. ಆ ಗ್ಲೋನೆಸ್ ಅನ್ನು ಕಳ್ಕೊಂಡಿದ್ರೆ ಏನು ಮಾಡಬೇಕು? ಕೆಲವು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು. ಅದರಲ್ಲಿ ಒಂದೇನು ಅಂತಂದರೆ, ನೀವು ಒಂದು ಮನೆ ಮದ್ದನ್ನು ಮಾಡಬೇಕು. ಯಾವ ಥರ, ಇದನ್ನು ಹೇಗೆ ಮಾಡೋದು? ತುಂಬಾ ಸಿಂಪಲ್. ಸ್ವಲ್ಪ ಕಡಲೆ ಹಿಟ್ಟನ್ನು ತಗೊಳ್ಳಿ, ಅದಕ್ಕೆ ಹಾಲನ್ನು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಪುಡಿ ಮಾಡಿ ಹಾಕಬೇಕು. ಒಂದು ಚಮಚದಷ್ಟು ಸಕ್ಕರೆನ ಕ್ಲೀನಾಗಿ ನೀವು ಗ್ರೈಂಡ್ ಮಾಡಿಕೊಂಡು ಪುಡಿ ಥರ ಮಾಡಿ ಅದರಲ್ಲಿ ಒಂದು 1/4 ಚಮಚ ಹಾಕಿದರೆ ಸಾಕು. ಅದಕ್ಕೊಂದು ಸ್ವಲ್ಪ ಜೇನುತುಪ್ಪನ ಸೇರಿಸ್ಬೋದು. 1-2 ಅಥವಾ 3 ಡ್ರಾಪ್ ಅಷ್ಟು ಕೋಕೋನಟ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆಯನ್ನು ಸೇರಿಸಬೇಕು. ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಪೇಸ್ಟನ್ನು ಏನು ಮಾಡಬೇಕು ಅಂತಂದರೆ, ನೀವು ಸ್ವಲ್ಪ ತಗೊಂಡು ಕೈಗೆ, ಕಾಲಿಗೆ ಮತ್ತು ಬೆನ್ನಿನ ಭಾಗಕ್ಕೆ ಹಚ್ಚಿ ಕ್ಲೀನ್ ಹಾಕಿದೆಯಲ್ವ, ಒಂದು 2 ನಿಮಿಷ ನೀವು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಜಾಸ್ತಿ ಅಲ್ಲ, ಸ್ಮೂತಾಗಿ, ತುಂಬ ಈ ಥರ ಉಚ್ಚಿ ಅಲ್ಲ, ಲೈಟಾಗಿ ಸ್ಕ್ರಬ್ ಮಾಡಬೇಕು. ಈ ಥರ 2 ನಿಮಿಷ ಮಾಡಿ ಆದ ನಂತರ ಒಂದು 5 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೋಬೇಕು. ಈ ಥರ ವಾರದಲ್ಲಿ ಒಂದು 2-3 ಸರಿ ಮಾಡಿದರೆ ಸಾಕು, ಅದ್ಭುತ ರಿಸಲ್ಟ್ ಸಿಗುತ್ತೆ. ಅದಾದ ನಂತರ ನೀವು ತೊಳ್ಕೊಂಡು ಒರೆಸ್ಕೊಂಡು ಯಾವುದಾದ್ರೂ ಅತ್ಯುತ್ತಮವಾಗಿರುವಂಥ ಬಾಡಿ ಲೋಷನನ್ನು ಉಪಯೋಗ ಮಾಡಿ. ಇದರಿಂದ ನಿಮ್ಮ ಬೆನ್ನು, ಕೈ ಕಾಲಿನ ಚರ್ಮ ಪ್ರೊಟೆಕ್ಟ್ ಆಗಿರುತ್ತೆ, ಸ್ಮೂತ್ನೆಸ್ ಯಾವಾಗಲೂ ಇರುತ್ತೆ, ಹೈಡ್ರೇಟ್ ಆಗಿರುತ್ತೆ, ಮತ್ತು ಆ ಗ್ಲೋನೆಸ್ ಕೂಡ ಇರುತ್ತೆ. ಲಾಂಗ್ ಟರ್ಮಲ್ಲಿ ನಿಮ್ಮ ಸ್ಕಿನ್ ತುಂಬ ಸ್ಮೂತ್ ಆಗಲಿಕ್ಕೆ, ಹೊಳೆಯಲಿಕ್ಕೆ ನೀವು ಡೈಲಿ ಬಾಡಿ ಲೋಷನ್ ಉಪಯೋಗ ಮಾಡೋದು ತುಂಬ ಮುಖ್ಯ. ನಿಮಗೆ ಉತ್ತಮವಾಗಿರುವಂಥ ಬಾಡಿ ಲೋಷನ್ ಈ ವಿಂಟರ್ ಟೈಮ್ಗೆ ಹಾಕುವಂಥದ್ದು ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಕೆಲವೊಂದು ಪ್ರಾಡಕ್ಟ್ಗಳದ್ದು ಲಿಂಕ್ ಕಳಿಸಿರ್ತೇನೆ. ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋದನ್ನು ನೀವು ಬೈ ಮಾಡ್ಬೋದು. ಇನ್ಸ್ಟಾದಲ್ಲಿ ನೀವು ನನ್ನ ವಿಡಿಯೋನ ನೋಡಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಫೇಸ್ಬುಕ್, ಯೂಟ್ಯೂಬಲ್ಲಿ ನನ್ನ ವಿಡಿಯೋನ ನೋಡಿದ್ರೆ ಫಸ್ಟ್ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ. ಯಾವುದೇನಾದರೂ ಮುಖ, ಕೈ, ಕಾಲಿಗೆ ಅಥವಾ ತಲೆಗೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಹತ್ರ ನೋಡೋದು ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.